ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕ್ರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 28 ಮತ್ತು 29ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಭಾರತದ ಸೇನಾ ಸಿಬ್ಬಂದಿಯ ಮುಂದಿನ ಉಪ ಮುಖ್ಯಸ್ಥರಾಗಲು ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಲೆಫ್ಟಿನೆಂಟ್ ಜನರಲ್ ಎನ್.ಎಸ್. ರಾಜಾ ಸುಬ್ರಮಣಿ. ಪ್ರಸ್ತುತ ಸೇನೆಯ ಕೇಂದ್ರ ಕಮಾಂಡ್ನ ಮುಖ್ಯಸ್ಥರಾಗಿರುವಂತಹ ಲೆಫ್ಟಿನೆಂಟ್ ಜನರಲ್ ಎನ್.ಎಸ್. ರಾಜಾ ಸುಬ್ರಮಣಿ ಅವರನ್ನು ಸೇನಾ ಸಿಬ್ಬಂದಿಯ ಮುಂದಿನ ಉಪಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಪ್ರಸ್ತುತ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರನ್ನು ಮನೋಜ್ ಪಾಂಡೆ ಅವರ ನಿವೃತ್ತಿಯ ನಂತರ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗುತ್ತದೆ. ಹೀಗಾಗಿ ಇವರ ತೆರವಾದ ಸ್ಥಾನಕ್ಕೆ ಉಪ ಮುಖ್ಯಸ್ಥರ ಸ್ಥಾನಕ್ಕೆ ಎನ್.ಎಸ್. ರಾಜಾ ಸುಬ್ರಮಣಿ ಅವರನ್ನು ನೇಮಕ ಮಾಡಲಾಗಿದೆ. ಎನ್.ಎಸ್. ರಾಜಾ ಸುಬ್ರಮಣಿ ಇವರು NDA IMA ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. ಇವರು ಮಿಲಿಟರಿನಲ್ಲಿ ಇಂಟೆಲಿಜೆನ್ಸ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಮತ್ತು ಈಸ್ಟರ್ನ್ ಕಮಾಂಡ್ನಲ್ಲಿ ಬ್ರಿಗೇಡಿಯರ್ ಜನರಲ್ ಸ್ಟಾಫ್ನಂತಹ ಪ್ರಮುಖವಾದಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸೇವಾನುಭವ ಇವರಿಗೆ ಹೆಚ್ಚಿಗಿದೆ. ಹೀಗಾಗಿ ಈ ಹುದ್ದೆಗೆ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ನೇಮಕಾತಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, NDA ಅಭ್ಯರ್ಥಿ ಓಂ ಬಿರ್ಲಾ ಇವರು 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ 18ನೇ ಲೋಕಸಭೆಯ ಪ್ರೊಟೆಮ್ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದರಪ್ಪ ಅಂದರೆ ಭರ್ತೃಹರಿ ಮೆಹತಾಬ್ ಅವರು ಪ್ರೊಟೆಮ್ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದರು. ಇನ್ನು ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್.ಎಸ್. ರಾಜಾ ಸುಬ್ರಮಣಿ ಆಯ್ಕೆಯಾಗಿದ್ದಾರೆ. ಧನಲಕ್ಷ್ಮಿ ಬ್ಯಾಂಕ್ ಅಜಿತ್ ಕುಮಾರ್ KK ಅವರನ್ನು ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಿದೆ. ಇನ್ನು ನಮ್ಮ ಭಾರತ ರಾಜ್ಯಸಭೆಯ ಸಭಾನಾಯಕರನ್ನಾಗಿ JP ನಡ್ಡಾ ಅವರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರದೀಪ್ ಸಿಂಗ್ ಖರೋಲಾ ಇವರನ್ನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಪ್ರತಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಶ್ರೇಷ್ಠ ಕಾಲೇಜು ಸ್ಥಾಪಿಸಲು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಧ್ಯಪ್ರದೇಶ್. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕಾಲೇಜ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ರಾಜ್ಯದ ಎಲ್ಲ 55 ಜಿಲ್ಲೆಗಳಲ್ಲಿ ಈ ಕಾಲೇಜುಗಳನ್ನು ಸ್ಥಾಪಿಸಲಾಗುವುದು. ರಾಷ್ಟ್ರೀಯ ಶಿಕ್ಷಣ ನೀತಿಯಡಿಯಲ್ಲಿ ಮಧ್ಯಪ್ರದೇಶ ಸರ್ಕಾರವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಶ್ರೇಷ್ಠ ಕಾಲೇಜು ಸ್ಥಾಪನೆಗೆ ಅನುಮೋದನೆ ನೀಡಿದೆ ಎಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದಂಥ ಮೋಹನ್ ಯಾದವ್ ಅವರು ತಿಳಿಸಿದ್ದಾರೆ. ಇನ್ನು ಇತ್ತೀಚೆಗೆ ಈ ಪ್ರಮುಖ ಯೋಜನೆಗಳು ಜಾರಿಗೆ ತಂದಂಥ ರಾಜ್ಯಗಳು ಹಾಗೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಮುಖ್ಯಮಂತ್ರಿ ಬೆಹನ್ ಬೇಟಿ ಸ್ವಾವಲಂಬನ್ ಯೋಜನೆ, ಇದನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಇನ್ನು ನಿಜುತ್ ಮೊಯ್ನಾ ಯೋಜನೆ, ಇದು ಅಸ್ಸಾಂ ಸರ್ಕಾರ ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಶ್ರೀ ಪರ್ಯಾರ್ಥನ್ ವಿಮಾನ ಸೇವೆ, ಇದು ಮಧ್ಯಪ್ರದೇಶದ ಸರ್ಕಾರ ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಸಾರಥಿ ಸುರಕ್ಷತಾ ನೀತಿ ಯೋಜನೆ, ಇದನ್ನು ಅಶೋಕ್ ಲೇಲ್ಯಾಂಡ್ ಕಂಪನಿಯವರು ಜಾರಿಗೆ ತಂದಿದ್ದಾರೆ. ಇನ್ನು ಹೆಣ್ಣು ಮಗುವಿನ ಸಬಲೀಕರಣಕ್ಕಾಗಿ ಮಿಷನನ್ನು ಜಾರಿಗೆ ತಂಬಂದರು NTPC ಲಿಮಿಟೆಡ್ನವರು. ಅದೇ ರೀತಿಯಾಗಿ ಒಂದು ವಾಹನ ಒಂದು ಫಾಸ್ಟ್ಯಾಗ್ ನಿಯಮವನ್ನು ಜಾರಿಗೆ ತಂಬಂದರು NHALದವರು. ಅದೇ ರೀತಿಯಾಗಿ ಮಹತಾರಿ ವಂದನ್ ಯೋಜನೆ, ಇದು ಛತ್ತೀಸ್ಗಢ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದೆ. ಇನ್ನು ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ, ಇದು ಹಿಮಾಚಲ ಪ್ರದೇಶ ಸರ್ಕಾರ ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಲೋಕಸೇವಕ ಆರೋಗ್ಯ ಯೋಜನೆ, ಇದು ಅಸ್ಸಾಂ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಡ್ರಗ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಜೂನ್ 26. ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಡ್ರಗ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು 2024ರ ವಿಶ್ವ ಡ್ರಗ್ ದಿನದ ಥೀಮ್ ಏನಾಗಿದೆಯಪ್ಪ ಅಂದರೆ ಸಾಕ್ಷ್ಯ ಸ್ಪಷ್ಟವಾಗಿದೆ, ತಡೆಗಟ್ಟುವಲ್ಲಿ ಹೂಡಿಕೆ ಮಾಡಿ. ದ ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಯುವರ್ ಪ್ರಿವೆನ್ಷನ್ ಎಂಬುದು 2024ರ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಥೀಮ್ ಆಗಿದೆ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಮಾದಕ ವಸ್ತು ದಿನವನ್ನು ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಎಂದು ಕರೆಯಲಾಗುತ್ತದೆ. 1987ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಜೂನ್ 26ರನ್ನು ವಿಶ್ವ ಮಾದಕ ವಸ್ತು ದಿನವೆಂದು ಘೋಷಿಸಿತು. ಯಾವಾಗಪ್ಪ ಅಂದರೆ 1987ರಲ್ಲಿ. 2024ರ ಧ್ಯೇಯವಾಕ್ಯ ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಲ್ಲಿ ಹೂಡಿಕೆ ಮಾಡಿ. ಇದು ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಅಕ್ರಮ ಮಾದಕ ವಸ್ತು ಕಳ್ಳ ಸಾಗಣೆಯನ್ನು ಎದುರಿಸಲು ಜಾಗತಿಕ ಪ್ರಯತ್ನಗಳನ್ನು ಉತ್ತೇಜಿಸಲು ಈ ದಿನವನ್ನು ಪ್ರತಿ ವರ್ಷ ಜೂನ್ 26ರಂದು ಆಚರಿಸಲಾಗುತ್ತದೆ. ಇದು ಪ್ರಾರಂಭವಾಗಿದ್ದು 1987ರಲ್ಲಿ. ಇನ್ನು ಮುಂದಿನ ಪ್ರಶ್ನೆ,
ಭಾರತದ ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗುಜರಾತ್. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಈ ಸಂಸ್ಥೆ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಶ್ರೇಷ್ಠ ಓಟಗಾರ್ತಿಯಾದಂಥ ಪಿ.ಟಿ. ಉಷಾ ಅವರು ಉಪಸ್ಥಿತರಿದ್ದರು. ಭಾರತದ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದಲ್ಲಿ ಭಾರತ್ ಸೆಂಟರ್ ಆಫ್ ಒಲಿಂಪಿಕ್ಸ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಒಲಿಂಪಿಕ್ ಮೌಲ್ಯಗಳನ್ನು ಉತ್ತೇಜಿಸುವ ಶೈಕ್ಷಣಿಕ ಕೇಂದ್ರವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ನಿಂದ ಅಧಿಕೃತವಾಗಿ ಮನ್ನಣೆಯನ್ನು ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಸೌರ ಒಕ್ಕೂಟದ 100ನೇ ದೇಶವಾಗಿ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪರಾಗ್ವೆ. ಪ್ರಸ್ತುತ 119 ದೇಶಗಳು ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದರಲ್ಲಿ 99 ದೇಶಗಳು ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಪೂರ್ಣ ಸದಸ್ಯರಾಗಲು ಅಗತ್ಯವಾದ ಅಂಗೀಕಾರವಾದ ಸಾಧನವನ್ನು ಸಲ್ಲಿಸಿವೆ. ಇನ್ನು ಇತ್ತೀಚೆಗೆ 100ನೇ ದೇಶವಾಗಿ ಪರಾಗ್ವೆ ದೇಶವು ಸಹ ತನ್ನ ಅಂಗೀಕಾರವನ್ನು ಸಲ್ಲಿಸಿದೆ. ಸ್ಪೇನ್ ಈ ವರ್ಷದ ಮೇನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ನ 99ನೇ ಸದಸ್ಯವಾಗಿ ಸೇರ್ಪಡೆಯಾಗಿತ್ತು. ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು COP21 ಸಮಯದಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶವು ಜಂಟಿಯಾಗಿ ಈ ಒಂದು ಒಕ್ಕೂಟವನ್ನು ಪ್ರಾರಂಭಿಸಿದವು. ಇದು ರಚನೆಯಾಗಿದ್ದು ನವೆಂಬರ್ 30, 2015ರಲ್ಲಿ. ಇದರ ಪ್ರಧಾನ ಕಚೇರಿ ಇರೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ. ಇದರ ಪ್ರಧಾನ ಕಚೇರಿ ಇರುವುದು ಗುರುಗ್ರಾಮ್ನ ಹರಿಯಾಣ ಕಚೇರಿ. ಹರಿಯಾಣದ ಗುರುಗ್ರಾಮ್ನಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಮತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಅಧಿಕೃತ ಭಾಷೆಗಳು ಯಾವಪ್ಪ ಅಂದರೆ, ಒಂದು ಫ್ರೆಂಚ್, 2 ಇಂಗ್ಲೀಷ್, 2 ಭಾಷೆಗಳು ಅಧಿಕೃತ ಭಾಷೆಗಳು. ಪ್ರಸ್ತುತ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಮಹಾನಿರ್ದೇಶಕರು ಡಾಕ್ಟರ್ ಅಜಯ್ ಮಾಥುರ್. ಮುಂದಿನ ಪ್ರಶ್ನೆ, ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 11 ಪದಕಗಳು. ಭಾರತದ ಕುಸ್ತಿಪಟುಗಳು ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 11 ಪದಕವನ್ನು ಪಡೆದುಕೊಂಡಿದ್ದಾರೆ. ಇದರಲ್ಲಿ 4 ಚಿನ್ನ, 2 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಪಂದ್ಯವು ಜೋರ್ಡಾನ್ನ ರಾಜಧಾನಿ ಅಮ್ಮನ್ನಲ್ಲಿ ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಂತಹ 4 ವ್ಯಕ್ತಿಗಳು ಯಾರಪ್ಪ ಅಂದರೆ, ಒಂದು ದೀಪಾಂಶಿ, ಇದು 46 kgಯಲ್ಲಿ. ಅದೇ ರೀತಿಯಾಗಿ ಮುಸ್ಕಾನ್ ಇವರು 53 kgಯಲ್ಲಿ, ರಜ್ನಿತಾ 53 kg, ಇನ್ನು ಮಾನ್ಸಿ ಲಾಥರ್ 61 kgಯಲ್ಲಿ. ಇವರು ಚಿನ್ನದ ಪದಕಗಳನ್ನು ಪಡೆದುಕೊಂಡಂತಹ 4 ವ್ಯಕ್ತಿಗಳಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇನ್ನು ಅದಕ್ಕಿಂತ ಮುಂಚೆ ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೋಪಾ ಅಮೆರಿಕಾ ಫುಟ್ಬಾಲ್ ಪಂದ್ಯಾವಳಿಯ 48ನೇ ಆವೃತ್ತಿ ಯುನೈಟೆಡ್ ಸ್ಟೇಟ್ನಲ್ಲಿ ಪ್ರಾರಂಭವಾಗಲಿದೆ. ಅದೇ ರೀತಿಯಾಗಿ ಪಾವೋ ನೂರ್ಮಿ ಗೇಮ್ಸ್ನಲ್ಲಿ ನೀರಜ್ ಚೋಪ್ರಾ ತಮ್ಮ ಮೊದಲ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಶ್ರುತಿ ವೋರಾ ಇವರು 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಇವೆಂಟ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಭಾರತೀಯ ಇಕ್ವೆಸ್ಟ್ರಿಯನ್ ಆಗಿದ್ದಾರೆ. ಇಕ್ವೆಸ್ಟ್ರಿಯನ್ ಅಪ್ಪನಿದೆ ಕುದುರೆ ರೇಸ್ಗೆ ಸಂಬಂಧಪಟ್ಟಿದೆ. ಇನ್ನು ಭಾರತ ಮುಂದಿನ 2025ರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ಪನ್ನು ಆಯೋಜಿಸಲಿದೆ. ಭಾರತ 2025ರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ಪನ್ನು ಆಯೋಜಿಸಲಿದೆ. ಭಾರತದ ಪುರುಷ ಟೆನ್ನಿಸ್ ಆಟಗಾರ ಸುಮಿತ್ ನಾಗಲ್ ಅವರು ಶಾಲಾದಲ್ಲಿ ನಡೆದಂಥ ಹಿಲ್ ಬ್ರಾನ್ ನೇಕರ್ ಕಪ್ 2024 ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಫಿಫಾ ಮಹಿಳಾ ವಿಶ್ವಕಪ್ 2027 ಇದು ಬ್ರೆಜಿಲ್ ದೇಶವು ಆಯೋಜಿಸಲಿದೆ. ಇನ್ನು ಆಸ್ಟ್ರೇಲಿಯಾ ಮತ್ತು ಉಜ್ಬೇಕಿಸ್ತಾನದಲ್ಲಿ ಏಷಿಯನ್ ಫುಟ್ಬಾಲ್ ಕಪ್ ಮಹಿಳಾ ಏಷ್ಯನ್ ಕಪ್ಗಳು ಆಯೋಜಿಸಲಿವೆ. ಎಲ್ಲಿಪ್ಪ ಅಂದರೆ ಆಸ್ಟ್ರೇಲಿಯಾ ಮತ್ತು ಉಜ್ಬೇಕಿಸ್ತಾನ್. ಇನ್ನು ಫಿಫಾ ಮಹಿಳಾ ವಿಶ್ವಕಪ್ 2027ನಲ್ಲಿ ಬ್ರೆಜಿಲನ್ನು ಆಯೋಜಿಸಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇಂಟೆಲಿಜೆನ್ಸ್ ಬ್ಯೂರೋ ನಿರ್ದೇಶಕ ತಪನ್ ಕುಮಾರ್ ದೇಕಾ ಅವರ ಅಧಿಕಾರಾವಧಿಯನ್ನು ಎಷ್ಟು ಅವಧಿಯವರೆಗೆ ವಿಸ್ತರಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 1 ವರ್ಷಗಳು. ಕೇಂದ್ರ ಸರ್ಕಾರವು ಇಂಟೆಲಿಜೆನ್ಸ್ ಬ್ಯೂರೋ IBI ನಿರ್ದೇಶಕರಾದ ತಪನ್ ಕುಮಾರ್ ದೇಕಾ ಅವರ ಅಧಿಕಾರವನ್ನು 1 ವರ್ಷದವರೆಗೆ ವಿಸ್ತರಿಸಿದೆ. ಇವರ ಅವಧಿಯು ಜೂನ್ 30ಕ್ಕೆ ಮುಕ್ತಾಯವಾಗುತ್ತಿತ್ತು. ಆದರೆ ನಂತರ ಇವರ ಅವಧಿಯನ್ನು ಇನ್ನೂ 1 ವರ್ಷದವರೆಗೆ ವಿಸ್ತರಿಸಲಾಗಿದೆ. ತಪನ್ ದೇಕಾ ಅವರನ್ನು 2022ರಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿತ್ತು. ಇವರು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ವಿಶೇಷವಾಗಿ ಕಣಿವೆಯಲ್ಲಿನ ಗುರಿ ಹತ್ಯೆಗಳಂತಹ ಪ್ರಮುಖ ಸಮಸ್ಯೆಗಳನ್ನು ನಿಭಾಯಿಸುವಂತಹ ಒಂದು ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಇಂಟೆಲಿಜೆನ್ಸ್ ಬ್ಯೂರೋದ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಇಂಟೆಲಿಜೆನ್ಸ್ ಬ್ಯೂರೋ ವಿಶ್ವದಲ್ಲಿ ಇನ್ನೂ ಸಕ್ರಿಯವಾಗಿರುವ ಅತ್ಯಂತ ಹಳೆಯ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಂಟೆಲಿಜೆನ್ಸ್ ಬ್ಯೂರೋ 1887ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿದೆ. ಇದು ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇಂಟೆಲಿಜೆನ್ಸ್ ಬ್ಯೂರೋ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂಥ ಗುಪ್ತಚರ ಸಂಗ್ರಹಣೆ ಜವಾಬ್ದಾರಿ ಹೊಂದಿದೆ ಮತ್ತು ಸಂಬಂಧಿತ ಭದ್ರತಾ ಏಜೆನ್ಸಿಗಳಿಗೆ ಅಂತಹ ಮಾಹಿತಿಯನ್ನು ಒದಗಿಸುತ್ತದೆ. ಇಂಟೆಲಿಜೆನ್ಸ್ ಬ್ಯೂರೋದ ಡೈರೆಕ್ಟರ್ ಜನರಲ್ ಆಗಿ ಮೊದಲ ಬಾರಿಗೆ ನೇಮಕಗೊಂಡವರು ಯಾರಪ್ಪ ಅಂದರೆ
TJ ಸಂಜೀವನ್ ಪಿಳ್ಳೈ ಇವರು ಏಪ್ರಿಲ್ 12, 1947ರಿಂದ ಜುಲೈ 1950ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶದ ಚಂದ್ರಯಾನವು ಚಂದ್ರನ ಕತ್ತಲೆಯ ಭಾಗದಿಂದ ಭೂಮಿಗೆ ಮಣ್ಣನ್ನು ತಂದಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಚೀನಾ. ಇತ್ತೀಚೆಗೆ ಚೀನಾದ ಮೂನ್ ಮಿಷನ್ ಚಾಂಗಿ 6 ಅನ್ನು ಉಡಾವಣೆ ಮಾಡಿತ್ತು. ಇದು ಚಾಂಗಿ 6 ಇದು ಚಂದ್ರನ ಮೇಲ್ಮೈನಿಂದ ಮಣ್ಣನ್ನು ಹೊತ್ತಿಕೊಂಡು ಭೂಮಿಗೆ ಮರಳಿ ತಲುಪಿದೆ. ಹೀಗಾಗಿ ಇದು ಪ್ರಸ್ತುತ ಸುದ್ದಿಯಲ್ಲಿದೆ. ಚಾಂಗಿ 6 ಮಿಷನ್ ಚಂದ್ರನ ಮೇಲ್ಮೈನಿಂದ 2 kg ಮಣ್ಣಿನೊಂದಿಗೆ ಮರಳಿದೆ. ಚೀನಾ ದೇಶವು ಮೇ 3, 2024ರಂದು ಚಾಂಗಿ 6 ಮಿಷನ್ನ ಪ್ರೋಬನ್ನು ಪ್ರಾರಂಭಿಸಿತು. ಇದು ಜೂನ್ 3, 2024ರಂದು ಚಂದ್ರನ ಕಪ್ಪು ಭಾಗವನ್ನು ತಲುಪಿತು. ಅದೇ ರೀತಿಯಾಗಿ ಚಾಂಗಿ 6 ದಕ್ಷಿಣ ಧ್ರುವ ಐಟ್ಕೆನ್ ಜಲಾನಯ ಪ್ರದೇಶದಲ್ಲಿ ಇಳಿಯಿತು. ಇದರೊಂದಿಗೆ ಚಂದ್ರನ ಡಾರ್ಕ್ ಸೈಡ್ನಿಂದ ಮಾದರಿಗಳನ್ನು ತರುವಲ್ಲಿ ಯಶಸ್ವಿಯಾದ ವಿಶ್ವದ ಮೊದಲ ದೇಶ ಯಾವುದಪ್ಪ ಅಂದರೆ ಚೀನಾ ದೇಶ ಪಾತ್ರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ದೇಶದಲ್ಲಿ ಮೊದಲ ಬಾರಿಗೆ ಲಿಥಿಯಂ ಬ್ಲಾಕನ್ನು ಯಾವ ರಾಜ್ಯದಲ್ಲಿ ಹರಾಜು ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಛತ್ತೀಸ್ಗಢ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ. ಕಿಶನ್ ರೆಡ್ಡಿ ಅವರು ಛತ್ತೀಸ್ಗಢದಲ್ಲಿ ದೇಶದ ಮೊದಲ ಲಿಥಿಯಂ ಬ್ಲಾಕನ್ನು ಮೈಕ್ ಸೌತ್ ಮೈನಿಂಗ್ಗೆ ಹಂಚಿಕೆ ಮಾಡಿದ್ದಾರೆ. ಲಿಥಿಯಂ ಬ್ಲಾಕನ್ನು ಮ್ಯಾಕಿ ಸೌತ್ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಅದು ಹರಾಜು ಮಾಡಲಾಗಿದೆ. ಇನ್ನು ಲಿಥಿಯಂ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳೋದಾದ್ರೆ, ಲಿಥಿಯಂ ಇದು ಒಂದು ರಾಸಾಯನಿಕ ಅಂಶವಾಗಿದೆ. ಇದರ ಪರಮಾಣು ಸಂಖ್ಯೆ 3. ಇದು ಕ್ಷಾರೀಯ ಮತ್ತು ಅಪರೂಪವಾದಂತಹ ಲೋಹವಾಗಿದೆ. ಲಿಥಿಯಂ ಮೃದುವಾದ ಮತ್ತು ಬೆಳ್ಳಿಯ ಬಿಳಿ ಲೋಹವಾಗಿದೆ. ಅತ್ಯಂತ ಹಗುರವಾದ ಲೋಹ ಯಾವಪ್ಪ ಅಂದರೆ ಲಿಥಿಯಂ ಲೋಹ. ಇದು ಕಡಿಮೆ ಸಾಂದ್ರತೆಯೊಂದಿಗೆ ಘನಾಂಶವನ್ನು ಹೊಂದಿರುತ್ತದೆ. ಯಾವುದಪ್ಪ ಅಂದರೆ ಲಿಥಿಯಂ. ಈ ಲಿಥಿಯಂ ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಉಪಯುಕ್ತ ಮತ್ತು ಮಿಶ್ರ ಲೋಹಗಳನ್ನು ತಯಾರಿಸಲು ಲಿಥಿಯಂ ಲೋಹವನ್ನು ಸಹ ಬಳಸಲಾಗುತ್ತದೆ. ಎಲೆಕ್ಟ್ರಿಕ್ ವಾಹನಗಳು ಮತ್ತು ಲ್ಯಾಪ್ಟಾಪ್ಗಳು ಇತ್ಯಾದಿಗಳ ಬ್ಯಾಟರಿಗಳ ತಯಾರಿಕೆಯಲ್ಲಿ ಸಹ ಲಿಥಿಯಮನ್ನು ಬಳಸಲಾಗುತ್ತದೆ. ಇದು ಸಹ ಲಿಥಿಯಂ ಮೇಲೆ ಪರೀಕ್ಷೆಯಲ್ಲಿ ಭಾಳಷ್ಟು ಪ್ರಶ್ನೆ ಕೇಳಿದ್ದಾರೆ. ಹೀಗಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಏನಾದರೂ ಸಲಹೆ ಹಾಗೂ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.